ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸಬರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ, ನಾನು ಒಂದು Q&A ಪೋಸ್ಟ್ ಹಾಕಿದ್ದೆ. ಏನಾದರೂ ಪ್ರಶ್ನೆಗಳಿದ್ರೆ ನೀವು ನನ್ನನ್ನು ಕೇಳ್ಬೋದು, ನಾನು ಅದಕ್ಕೆ ಸರಿಯಾದ ರೀತಿಯಲ್ಲಿ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ನನಗೆ ಕೆಲವು ಪ್ರಶ್ನೆಗಳು ಬಂದಿದೆ. ಸೊ ಆ ಪ್ರಶ್ನೆಗೆ ನಾನು ಇವತ್ತು ಉತ್ತರ ಕೊಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರೋದು. ನನ್ನ ಹಳೆಯ ಸ್ಟೂಡೆಂಟ್ ಆದಂಥ ಧನುಷ್ ಅನ್ನೋ ಒಬ್ಬ ಸ್ಟೂಡೆಂಟ್ ನನಗೆ ಸುಮಾರು ಪ್ರಶ್ನೆಗಳನ್ನು ಅವರೇ ಕೇಳಿಬಿಟ್ಟಿದ್ದಾರೆ. ಅವ್ರು ಕೇಳಿರುವಂಥ ಪ್ರತಿಯೊಂದು ಕ್ವಶನ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆನ್ಸರ್ ಮಾಡೋಕ್ಕೂ ನಾನು ಕೂಡ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಖಂಡಿತವಾಗ್ಲೂ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ, ಅವರೊಂದು ಎಪಿಸೋಡ್ ಥರ ಕೊಟ್ಟಿದ್ದಾರೆ, ಆಗ ವರ್ಸಸ್ ಈಗ ಅನ್ನೋ ಥರ. ಅಂದರೆ ನನ್ನ ಚೈಲ್ಡ್ಹುಡ್ ಪ್ರೆಸೆಂಟ್, ನಾನು ಇವಾಗ ಏನು ಬದುಕ್ತಾ ಇದ್ದೀನಿ, ಇದರಲ್ಲಿರುವಂಥ ಎಲ್ಲ ಡಿಫ್ರೆನ್ಸ್ಗಳು, ಅದರ ಬಗ್ಗೆನೇ ಒಂದು 20 ಕ್ವಶನ್ಸ್ ಅವ್ರದ್ದೇ ಬಂದಿದೆ. ಈ ಫುಲ್ ವಿಡಿಯೋ ಅವ್ರಿಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅವ್ರ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ಸೊ ಏನು ಕ್ವಶನ್ಸ್ ಅಂತ ಒಂದೊಂದೇ ಹೇಳ್ತೀನಿ, ಅದಕ್ಕೆ ಒಂದೊಂದಾಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಅವ್ರು ಕೇಳಿರುವಂಥ ಪ್ರಶ್ನೆ ಬಂದು, ಬಾಲ್ಯದಲ್ಲಿ ನಿಮ್ಮ ಮೆಚ್ಚಿನ ಚಟುವಟಿಕೆ ಯಾವುದು ಮತ್ತು ಈಗ ಅದು ಏನು ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಬಾಲ್ಯದಲ್ಲಿ ಎಲ್ಲರಿಗೂ ಇಷ್ಟ ಆಗೋದು ಆಟ. ಅದು ನನಗೂ ಕೂಡ ತುಂಬಾ ಇಷ್ಟ. ಬಾಲ್ಯದಿಂದಲೂ ಕೂಡ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬಾ ಪ್ರೀತಿ. ನನ್ನ ಮೆಚ್ಚಿನ ಚಟುವಟಿಕೆ, ನಾನು ಯಾವಾಗಲೂ ಕಬಡ್ಡಿಯನ್ನು ತುಂಬ ಇಷ್ಟಪಡ್ತಿದ್ದೆ. ಕಬಡ್ಡಿ ಪ್ಲೇಯರ್ ಕೂಡ ನಾನು. ಡಿಗ್ರಿವರೆಗೂ ನಾನು ಕಬಡ್ಡಿನ ಆಟ ಆಡಿದ್ದೀನಿ. ಹಾಗಾಗಿ ನನಗೆ ಅದು ತುಂಬ ಬಾಲ್ಯದಲ್ಲಿ ನನ್ನ ನೆಚ್ಚಿನ ಒಂದು ಹವ್ಯಾಸ ಅಥವಾ ಚಟುವಟಿಕೆ ಅಂತ ಹೇಳ್ಬೋದು. ಈಗ ಅದಿಲ್ಲ. ಮದುವೆ ಆದಮೇಲೆ ಐ ರಿಮೆಂಬರ್, ನನಗೀಗಲೂ ನೆನಪು ಮಾಡ್ಕೊಳ್ತೀನಿ. ಸ್ಟೂಡೆಂಟ್ ಒಂದ್ಸಲ ನಾನು ಫೀಲ್ಡಲ್ಲಿ ಹೇಳ್ಕೊಟ್ಟಿದ್ದೆ ಹುಡುಗಿರಿಗೆ. ಅದಾದಮೇಲೆ ನಾನೆಲ್ಲೂ ಕಬಡ್ಡಿಯನ್ನು ಪ್ರಸ್ತುತಪಡಿಸ್ಲಿಕ್ಕೆ ಹೋಗಿಲ್ಲ. ಆ ಆಟ ಅಲ್ಲಿಗೆ ನಿಂತು ಹೋಗಿದೆ. ಎರಡನೇ ಕ್ವಶನ್ನು, ಬೆಳೆಯುತ್ತಿರುವ ನಿಮ್ಮ ರೋಲ್ ಮಾಡೆಲ್ ಯಾರು ಮತ್ತು ಈಗ ಯಾರು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ನಿಮಗೆ ರೋಲ್ ಮಾಡೆಲ್ ಯಾರು ಮತ್ತು ಇವಾಗ ಯಾರು ನಿಮಗೆ ಇನ್ಸ್ಪೈರ್ ಮಾಡಲಿಕ್ಕೆ ಅಂತ ಕೇಳ್ತಾ ಇರೋದು. ಸೊ ಪ್ರತಿಯೊಬ್ಬರ ಜೀವನದಲ್ಲಿ ಅವರ ತಂದೆ ತಾಯಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ತಾಯಿ, ಹೆಣ್ಮಕ್ಳಿಗೆ ತಾಯಿ ಒಂದು ರೋಲ್ ಮಾಡೆಲ್ ಆಗಿ ಕಾಣಿಸ್ತಾಳೆ. ನನಗೂ ಕೂಡ ನನ್ನ ತಾಯಿ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ತಾಯಿ ಬರೀ ಜೀವ ಕೊಡಲಿಲ್ಲ ನನಗೆ, ಬದುಕೋದು ಹೇಗೆ, ಪ್ರಪಂಚದಲ್ಲಿ ಹೇಗೆ ಬದುಕಬೇಕು, ಈ ಸಮಾಜದ ಜೊತೆಗೆ ನಾವು ಹೇಗೆ ವ್ಯವಹರಿಸ್ಬೇಕು, ಹೇಗಿರಬೇಕು, ನಾವು ಹೆಂಗೆ ನಡ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ಟಂಥ ನನ್ನ ಮೊದಲ ರೋಲ್ ಮಾಡೆಲ್ ನನ್ನ ತಾಯಿ. ಈಗ ಸದ್ಯಕ್ಕೆ ಸುಮಾರು ಜನ, ನಾನು ವಿವೇಕಾನಂದರ ಅನುಯಾಯಿ, ತುಂಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನು ನಾನು ಫಾಲೋ ಮಾಡ್ತೀನಿ. ಸುಧಾ ಮೂರ್ತಿ ಅವರು ನನಗೆ ಯಾವಾಗಲೂ ಇನ್ಸ್ಪೈರ್ ಮಾಡ್ತಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನನಗೆ ಅವರೆಲ್ಲ ಆದರ್ಶ ವ್ಯಕ್ತಿಗಳೆಲ್ಲರೂ ಕೂಡ ನನಗೆ ರೋಲ್ ಮಾಡೆಲ್. ಮತ್ತು ಅಪ್ಪು ಸರ್, ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಅವ್ರು ತುಂಬ ಇಷ್ಟ. ಸೊ ಅವರನ್ನು ಇನ್ಸ್ಪೈರ್ ಆಗಿ ಇಟ್ಕೊಂಡು ಒಂದಷ್ಟು ನಾನು ಮುಂದೆ ಜೀವನದಲ್ಲಿ ಇನ್ನಷ್ಟು ಹೆಚ್ಚಿನ ಮಟ್ಟಕ್ಕೆ ಬೆಳವಣಿಗೆ ಆದರೆ ನಮ್ಮ ಅಪ್ಪು ಥರ ನಾನು ಒಂದೇನಾದರೂ ಸಣ್ಣ ಅಳಿಲು ಸೇವೆ ಸಮಾಜಕ್ಕೆ ಮಾಡಬೇಕನ್ನೋದೇ ನನ್ನ ಕನಸಿದೆ. ಸೊ ಹಾಗಾಗಿ ಅವರು ನನಗೆ ವೆರಿ ಇನ್ಸ್ಪೈರ್. ಪ್ರೆಸೆಂಟ್ ಹೇಳಬೇಕಂದ್ರೆ ಚಿಕ್ಕ ವಯಸ್ಸಿಂದ ನನಗೆ ರೋಲ್ ಮಾಡೆಲ್ ಅಂದರೆ ನನ್ನ ತಾಯಿ. ಮೂರನೇ ಕ್ವಶನ್, ನೀವು ಬೆಳೆದಾಗ ನೀವು ಏನಾಗಬೇಕೆಂದರೂ ಬಯಸಿದ್ದೀರಿ ಮತ್ತು ನಿಮ್ಮ ಪ್ರಸ್ತುತ ವೃತ್ತಿ ಅಥವಾ ಉತ್ಸಾಹ ಏನು? ನನಗೆ ತುಂಬ ಚಿಕ್ಕ ವಯಸ್ಸಿಂದ ಇದ್ದಂಥ ಕನಸು, ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರಬೇಕು ಅಂತ ತುಂಬಾ ಆಸೆ ಇತ್ತು. PSIO ಆ ಥರದ್ದು ಆಗಬೇಕು ಅಂತ ತುಂಬ ಕನಸ್ಕೊಂಡಿದೆ. ಕಾರಣಾಂತರ ಅದಾಗಕ್ಕಾಗಲಿಲ್ಲ. ಬಟ್ ಪ್ರಸ್ತುತ ನಾನು ಶಿಕ್ಷಕಿಯಾಗಿ ವೃತ್ತಿ ಮಾಡ್ತಾಯಿದ್ದೀನಿ. ಸೊ ನನ್ನ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅಥವಾ ಉತ್ಸಾಹ ಏನು ಅಂತ, ಜೀವನದಲ್ಲಿ ತುಂಬ ಉತ್ಸಾಹಿಯಾಗಿದ್ದೀನಿ. ಎಲ್ಲೂ ನನ್ನ ಉತ್ಸಾಹವನ್ನು ನಾನು ಕಳ್ಕೊಂಡಿಲ್ಲ. ನಾನು ಇಷ್ಟಪಟ್ಟಿದ್ದ ವೃತ್ತಿಗೆ ಹೋಗಲಿಲ್ಲ ಅಂದರೂ ಕೂಡ ಈಗ ಮಾಡ್ತಾ ಇರೋ ವೃತ್ತಿಯನ್ನು ನಾನು ಅಷ್ಟೇ ಉತ್ಸಾಹದಾಯಕವಾಗಿ, ಅಷ್ಟೇ ಪ್ರೋತ್ಸಾಹದಾಯಕವಾಗಿ ನನ್ನ ಕೆಲಸನ ನಾನು ಮಾಡ್ತಾಯಿದ್ದೀನಿ. ನಾನು ಶಿಕ್ಷಕಿ ಆಗಿರೋದು ಕೂಡ ನನಗೆ ಅಷ್ಟೇ ಉತ್ಸಾಹವನ್ನು ತಂದುಕೊಟ್ಟಿದೆ. ಹಾಗಾಗಿ ಆ ಉತ್ಸಾಹ ಯಾವಾಗಲೂ ಹಾಗೇ ಇರಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ನು, ಬಾಲ್ಯದಲ್ಲಿ ನಿಮ್ಮ ನೆಚ್ಚಿನ ಕುಟುಂಬ ಸಂಪ್ರದಾಯ ಯಾವುದು ಮತ್ತು ನೀವು ಈಗ ಯಾವುದೇ ಹೊಸ ಸಂಪ್ರದಾಯಗಳನ್ನು ಹೊಂದಿದ್ದೀರಾ, ಯಾವುದು ಬದಲಾವಣೆಗಳು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಬಾಲ್ಯದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಅವ್ರದ್ದೇ ಆದಂಥ ಒಂದು ಕಲ್ಚರ್ ಇರುತ್ತೆ. ಸೊ ನನ್ನ ಬಾಲ್ಯದಲ್ಲಿ ನನಗೆ ತುಂಬ ಇಷ್ಟ ಆಗುವಂಥ ಕಲ್ಚರು, 4 ಗಂಟೆಗೆ ಎದ್ದೇಳ್ತಿದ್ವಿ.
ಆ 4 ಗಂಟೆಲ್ಲೇ ಎದ್ದುಬಿಟ್ಟು ನೀರು ತುಂಬಿಸೋದಾಗಿರ್ಬೋದು, ಅಂಗಳು ಗುಡಿಸೋದಾಗಿರ್ಬೋದು, ಸಾರಿಸೋದು, ರಂಗೋಲಿ ಬಿಡೋದು, ಆ ಸಂಪ್ರದಾಯ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಇವಾಗ ಹೊಸ ಸಂಪ್ರದಾಯಗಳು ಏನಂದರೆ, ನಾನು ಮೆಡಿಟೇಷನ್ ಮಾಡೋಕ್ಕೆ ಕಲ್ತಿದ್ದೀನಿ. ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಪ್ರತಿದಿನ ಒಂದು 20 ಮಿನಿಟ್ಸ್ ಆದರೂ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಅದು ನನ್ನ ಹೊಸ ಸಂಪ್ರದಾಯ, ಈಗ ಬದಲಾಯಿಸ್ಕೊಂಡಿರುವಂಥದ್ದು. ಅದು ನನ್ನ ಜೀವನದಲ್ಲಿ ತುಂಬ ಬದಲಾವಣೆಯನ್ನು ತಂದಿದೆ. ನೀವು ಇಷ್ಟೊಂದು ಕೂಲ್ ಕಾಮ್ ಯಾಕೆ ಅಂತ ಸುಮಾರು ಜನ ಕೇಳ್ತಾರೆ. ಮತ್ತು ನೀವು ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತೀರ, ಅಷ್ಟೊಂದು ಮುಖದಲ್ಲಿ ಸದಾ ಸ್ಮೈಲ್ ಇರುತ್ತೆ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ ಇರ್ತೀರ. ಸೊ ಅದಕ್ಕೆ ಕಾರಣ ಮೆಡಿಟೇಷನ್ನು. ನಾನು ಮಾಡುವಂಥ ಮೆಡಿಟೇಷನ್ ನನ್ನನ್ನು ಉತ್ಸಾಹಿಯನ್ನಾಗಿ ಮಾಡಿದೆ, ಮತ್ತು ನನ್ನನ್ನು ಸ್ಮೈಲ್ ಆಗಿ ಇರೋಕ್ಕೆ ಅದು ಮುಖ್ಯ ಬದಲಾವಣೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ನು, ಬಾಲ್ಯದಲ್ಲಿ ಶಾಲೆಯ ಬಗ್ಗೆ ನಿಮಗೆ ಹೇಗೆ ಅನಿಸಿತು ಮತ್ತು ಈಗ ನಿಮ್ಮ ಆಲೋಚನೆಗಳು ಯಾವುವು ಅಂತಂದರೆ, ಚೈಲ್ಡ್ಹುಡ್ ಅನ್ನೋದು ತುಂಬ ಮೆಮೊರೇಬಲ್, ಅದು ಗೋಲ್ಡನ್ ಲೈಫ್ ಅಂತ ಹೇಳ್ಬೋದು. ಬಾಲ್ಯದಲ್ಲಿ ನನ್ನ ಶಾಲೆಯ ದಿನಗಳು ಅದ್ಭುತವಾಗಿತ್ತು, ತುಂಬಾ ಅದ್ಭುತವಾಗಿತ್ತು. ಇಷ್ಟು ಎಂಜಾಯ್ ಮಾಡಿದ್ದೀನಿ ನಾನು. ಆಫ್ಟರ್ ಡಿಗ್ರಿ ಆಗೋವರೆಗೂ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಆ ಶಾಲಾ ಜೀವನ ಆಗಿರ್ಬೋದು, ಹೈಸ್ಕೂಲ್ ಜೀವನ ಆಗಿರ್ಬೋದು, ನನ್ನ ಕಾಲೇಜ್ ಶಿಕ್ಷಣ ಆಗಿರ್ಬೋದು, ನಾನು ಪ್ರತಿಯೊಂದೂ ಸ್ಟೂಡೆಂಟ್ ಲೈಫನ್ನು ಒಬ್ಬರು ಸ್ಟೂಡೆಂಟ್ ಹೇಗೆ ಎಂಜಾಯ್ ಮಾಡಬಹುದು ಅದಕ್ಕೂ ಮೀರಿ ನಾನು ಎಂಜಾಯ್ ಮಾಡಿದ್ದೇನೆ. ಹಾಗಾಗಿ ನನಗೆ ತುಂಬ ಖುಷಿ ಇದೆ ನನ್ನ ಬಾಲ್ಯದಲ್ಲಿ ನನ್ನ ಒಂದು ಶಾಲೆಯ ವಾತಾವರಣ, ನಮ್ಮ ಶಿಕ್ಷಕರು ನಮ್ಮೊಟ್ಟಿಗಿರುವಂಥ ರೀತಿ ರಿವಾಜುಗಳು, ಅವರ ಆದರ್ಶಗಳು ಆದಷ್ಟು ಸಾಧ್ಯವಾದಷ್ಟು ನನ್ನ ಜೀವನದಲ್ಲಿ, ಈಗ ನಾನು ಒಬ್ಬಳು ಶಿಕ್ಷಕಿ ಆಗಿರೋದ್ರಿಂದ ನನ್ನ ಜೀವನದಲ್ಲಿ ಅವೆಲ್ಲವನ್ನು ನಾನು ಅಳವಡಿಸ್ಕೊಂಡು ನಾನು ಒಬ್ಬಳು ಉತ್ತಮ ಶಿಕ್ಷಕಿ ಆಗಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಪಡ್ತಾ ಇದ್ದೀನಿ. ಹಾಗಾಗಿ ನನ್ನ ಒಂದು ಶಾಲೆಯ ದಿನಗಳು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಈಗ ನಿಮ್ಮ ಆಲೋಚನೆಗಳು ಯಾವುವು? ನನಗೆ ಒಂದು ಬೇಜಾರಾಗೋದೇನೆಂದರೆ, ನಾವು ಬರೀ ಶಾಲೆ ಅಂದರೆ ಶಾಲೆ ಅಲ್ಲ, ಆಟದ ಜೊತೆಗೆ ಪಾಠಗಳು, ಪಾಠದ ಜೊತೆಗೆ ಆಟಗಳು, ಇನ್ನಿತರೆ ಹಲವಾರು ಚಟುವಟಿಕೆಗಳಲ್ಲಿ ನಾವು ತೊಡಕೊಳ್ತಾ ಇದ್ವಿ. ಮನೇಲಿ ತಂದೆ ತಾಯಿಗೆ ಸಹಾಯ ಮಾಡೋದಾಗಿರಬಹುದು, ಅಥವಾ ನಮ್ಮದೇ ಆದಂಥ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸ್ತಿದ್ವಿ. ಬಟ್ ಇವತ್ತಿನ ಮಕ್ಕಳು ಬರೀ ಓದೋಕ್ಕೆ ಕಷ್ಟಪಡ್ತಾಯಿದ್ರೆ ಅದೊಂದು ಆಲೋಚನೆ ನನಗೆ ತುಂಬ ಬೇಜಾರಾಗುತ್ತೆ. ತಂದೆ ತಾಯಿಗೆ ಸಹಾಯ ಮಾಡಲ್ಲ, ಓದ್ತಾ ಇದ್ದೀವಿ ಅಂಥೇಳಿ ಕುಡ್ದಿರುವಂಥ ಒಂದು ಲೋಟ ನೀರು ಕುಡ್ದಿರೋವಂಥ ಲೋಟ ಕೂಡ ಅವ್ರು ಎತ್ತಿಡಲ್ಲ. ಆ ಥರದ ಒಂದು ವಾತಾವರಣದಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ. ಅದು ನನಗೆ ತುಂಬ ಬೇಸರ ತರುತ್ತೆ. ಆ್ಯಂಡ್ ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ, ಅದು ನನಗೆ ತುಂಬ ನೋವು ಕೊಡುತ್ತೆ. ಈಗಿನ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ನೋಡಿದಾಗ, ಮಕ್ಕಳನ್ನು ನೋಡಿದಾಗ ನನ್ನ ಆಲೋಚನೆ, ನಾವು ಇದ್ದ ಹಾಗೆ ಈಗಿನ ಮಕ್ಕಳು ಇದ್ದರೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಆಲೋಚನೆ. ನೆಕ್ಸ್ಟ್ ಪ್ರಶ್ನೆ ಏನು ಅಂತ ನೋಡೋಣ. ನೀವು ನಗರ ಜೀವನ ಅಥವಾ ಗ್ರಾಮ ಜೀವನಕ್ಕೆ ಆದ್ಯತೆ ನೀಡುತ್ತೀರಾ ಅಂತ ಕೇಳಿದರೆ, ಸೊ ನಾನು ಎರಡಕ್ಕೂ ಆದ್ಯತೆ ನೀಡ್ತೀನಿ. ಯಾಕಂದರೆ ಎರಡೂ ಜೀವನವನ್ನು ಚೆನ್ನಾಗಿ ಅನುಭವಿಸಿದ್ದೀನಿ ನಾನು. 21 ವರ್ಷಗಳ ಕಾಲ ಸತತ ನನ್ನ ಹಳ್ಳಿಯ ಗ್ರಾಮ ಜೀವನವನ್ನು ಅನುಭವಿಸಿದ್ದೀನಿ. ಅದು ತುಂಬ ಸುಂದರವಾಗಿತ್ತು. 11 ವರ್ಷಗಳಿಂದ ಸತತವಾಗಿ ನಾನು ಒಂದು ಪಟ್ಟಣದ ಒಂದು ನಾಗರಿಕತೆಯನ್ನು ಕೂಡ ನಾನು ಅನುಭವಿಸ್ತಾ ಇದ್ದೀನಿ. ಹಾಗಾಗಿ ಎರಡೂ ಡಿಫ್ರೆನ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅಡ್ಜಸ್ಟ್ಮೆಂಟ್ ಅನ್ನೋದು ಜೀವನದಲ್ಲಿ ತುಂಬ ಮುಖ್ಯ ಆಗುತ್ತೆ. ನಾವು ಎಲ್ಲಿ ಬದುಕ್ತಾ ಇದ್ದೀವಿ ಆ ವಾತಾವರಣಕ್ಕೆ ತಕ್ಕ ಹಾಗೆ ಬದುಕೋದನ್ನು ಕಲಿತ್ಕೊಳ್ಳೋದು, ಅಥವಾ ಆ ವಾತಾವರಣಕ್ಕೆ ತಕ್ಕ ಹಾಗೆ ನಾವು ಇರೋಕ್ಕೆ ಟ್ರೈ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನನ್ನ ಹಳ್ಳಿಯಲ್ಲಿದ್ದಾಗ ನನ್ನ ಹಳ್ಳಿ ಜೀವನವನ್ನು ಕಂಪ್ಲೀಟಾಗಿ ನಾನು ಒಬ್ಬಳ ಹಳ್ಳಿಯ ಒಳಗೆ ಅನುಭವಿಸ್ತೀನಿ. ಸಿಟಿಗೆ ಬಂದಾಗ ಒಬ್ಬಳ ಸಿಟಿ ವ್ಯಕ್ತಿಗಳು ಹೇಗಿರ್ತಾರೋ ಆ ಸಿಟಿ ವ್ಯಕ್ತಿಗಳ ಥರನೇ ನನ್ನ ಜೀವನ ಶೈಲಿ ಇರುತ್ತೆ. ಸೊ ಹಾಗಾಗಿ ನನಗೆ ಎರಡಕ್ಕೂ ಕೂಡ ನಾನು ಆದ್ಯತೆ ಕೊಡ್ತೀನಿ. ಎರಡನ್ನೂ ನಾನು ಈಕ್ವಲ್ ಆಗಿ ಭಾವಿಸ್ತೀನಿ. ಈಗಲೂ ನಾನು ನಮ್ಮ ಊರಿಗೆ ಹೋದರೆ ನಮ್ಮ 3 ಜನ ಹೇಗಿರ್ತಾರೆ, ನಮ್ಮ ಉಡುಗೆ ತೊಡುಗೆ, ನಮ್ಮ ಊಟ ನೋಟ, ನಾನು ಹಾಗೇ ಬದುಕ್ತೀನಿ. ಸಿಟಿಗೆ ಬಂದಾಗ ಸಿಟಿಯಲ್ಲಿ ಹೇಗೆ ಉಡುಗೆ ತೊಡುಗೆ ಊಟ ನೋಟ ಹೇಗಿದೆಯೋ ಹಾಗೆ ಬದುಕ್ತಾ ಇದ್ದೀನಿ. ಹಾಗಾಗಿ ನನಗೆ ಎರಡೂ ಜೀವನ ಒಂದೇ ಥರ ಕಾಣಿಸುತ್ತೆ. ನೆಕ್ಸ್ಟ್ ಪ್ರಶ್ನೆ, ನಿಮ್ಮ ಮೇಲೆ ಗಮನಾರ್ಹವಾಗಿ ಪ್ರಭಾವ ಬೀರಿದ ಪುಸ್ತಕ ಅಥವಾ ಚಲನಚಿತ್ರ ಯಾವುದು ಅಂತ ಕೇಳಿದ್ದಾರೆ. ಖಂಡಿತ ನನಗೆ ಪುಸ್ತಕ ಅಂತ ಬಂದಾಗ ಸದಾಶಿವಯ್ಯ ಜಂಬಯ್ಯ ನಾಗಲೋಟ್ ಮಠ ಅವರ ಒಂದು ಆತ್ಮಚರಿತ್ರೆಯನ್ನು ನಾನು ಓದಿದಾಗ ಅದು ನನಗೆ ತುಂಬ ಇನ್ಸ್ಪೈರ್ ಮಾಡಿದಂಥ ಒಂದು ಆತ್ಮಕತೆ. ಅವರು ಕೊನೆಯಲ್ಲಿ ಒಂದು ಅಕ್ಷರ ಬರೀತಾರೆ, ಅಂದರೆ ಒಂದು ಸಾಲುಗಳು ಬರೀತಾರೆ. ಆ ಸಾಲು ಎಷ್ಟು ಮನಸ್ಸಿಗೆ ಮುಟ್ಟುತ್ತೆ ಅಂದರೆ, ನನಗೆ ಈಗಲೂ ನಾನು ಓದಿರೋದು ಅದು ಒಂದು 5 ಅಥವಾ 6ನೇ ಕ್ಲಾಸಲ್ಲಿ ಆ ಆತ್ಮಚರಿತ್ರೆ ಬುಕ್ ಓದಿರೋದು. ಬಟ್ ನಾನೀಗ 32 ವಯಸ್ಸಲ್ಲಿದ್ದರೂ ಕೂಡ ನನ್ನನ್ನು ಕೆಣಕುವಂಥ ಒಂದು ಆ ಸಾಲುಗಳಂದರೆ, ಸಹಜ ನಾಗಲೋಟ್ ಮಠ ಅವರು ಬರ್ಕೊಳ್ತಾರೆ ಕೊನೆಯಲ್ಲಿ, ಒಂದು ವೇಳೆ ನನ್ನ ತಾಯಿನೇ ಸತ್ತು ಹೋದರೂ ನನ್ನ ಕಣ್ಣಲ್ಲಿ ನೀರು ಬರೋದಿಲ್ಲ ಅಂಥೇಳಿ. ಯಾಕೆ ಹಾಗೆ ಬರೋದ್ರು ಅಂದರೆ, ಸಹಜ ನಾಗಲೋಟ್ ಮಠ ಅವರು ಅಷ್ಟು ಕಷ್ಟಗಳನ್ನು, ಅಂದರೆ ಕಣ್ಣೀರ ಖಾಲಿಯಾಗಿರುವಷ್ಟು ಕಷ್ಟಗಳನ್ನು ಅವ್ರ ಜೀವನದಲ್ಲಿ ಅನುಭವಿಸ್ತಾರೆ.
ಅದನ್ನು ಅವರ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ಒಂದು ತಾಯಿ ಸತ್ತೋಗಿದ್ದಾರೆ ಅಂದರೆ ಯಾರಿಗೆ ಕಣ್ಣಲ್ಲಿ ನೀರು ಬರಲ್ಲ ನೋಡಿ. ಒಂದು ಕವಿಯ ಕಲ್ಪನೆ ನೋಡಿ, ಅವ್ರು ಬರೆದಿರುವಂಥ ಒಂದು ಕಲ್ಪನೆ ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಆ ವ್ಯಕ್ತಿ ಎಷ್ಟು ನೊಂದಿರಬೇಕು, ಆ ವ್ಯಕ್ತಿ ಎಷ್ಟು ಕಣ್ಣೀರು ಹಾಕಿರಬೇಕು ಅನ್ನೋದು ಆ ಸಾಲುಗಳು ನನಗೆ ಯಾವಾಗಲೂ ನನ್ನನ್ನು ಕೆಣಕ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ಆ ಆತ್ಮಚರಿತ್ರೆ, ಅವರ ಒಂದು ಸಾಲುಗಳು, ಆ ಪುಸ್ತಕ ನನ್ನನ್ನು ಯಾವಾಗಲೂ ಇನ್ಸ್ಪೈರ್ ಮಾಡುತ್ತೆ. ಸೊ ಹಾಗಾಗಿ ಅದು ನನ್ನ ಫೇವ್ರೇಟ್ ಪುಸ್ತಕ ಅಂತಲೇ ಹೇಳ್ಬೋದು, ಅವರೊಂದು ಆತ್ಮಚರಿತ್ರೆ. ಚಲನಚಿತ್ರ ಯಾವುದು ಅಂತ ಕೇಳಿದ್ದಾರೆ. ರೀಸೆಂಟಾಗಿ ನನ್ನ ಪ್ರೀತಿಯ ಅಪ್ಪು ಸರ್, ಅವರು ನಾನು ದೇವ್ರ ರೀತಿಯಲ್ಲೇ ಟ್ರೀಟ್ ಮಾಡ್ತೀನಿ. ಸೊ ಅವರ ಒಂದು ಮೂವಿ ನನಗೆ ಯುವರತ್ನ ಮೂವಿ ನನ್ನನ್ನು ತುಂಬ ಇನ್ಸ್ಪೈರ್ ಮಾಡುತ್ತೆ. ಯುವರತ್ನದಲ್ಲಿ ಅವರೊಬ್ಬರು ಶಿಕ್ಷಕರಾಗಿ ಹೇಗಿದ್ದಾರೋ, ನನ್ನ ರಿಯಲ್ ಲೈಫಲ್ಲಿ ನಾನೊಬ್ಬಳ ಶಿಕ್ಷಕಾಗಿ ಆ ಪಾತ್ರ ನೋಡಿದಾಗ ಆ ಪಾತ್ರ ನಾನೇ ಅಂತ ನನಗೆ ಫೀಲ್ ಆಗುತ್ತೆ. ನನ್ನ ಕ್ಯಾರೆಕ್ಟ್ರು ಆ ಯುವರತ್ನದಲ್ಲಿ ಅವ್ರು ಮಾಡಿರುವಂಥ ಒಂದು ಕ್ಯಾರೆಕ್ಟ್ರು ರಿಯಲ್ ಎರಡೂ ಒಂದೇ ಥರ ಮ್ಯಾಚ್ ಆಗುತ್ತೆ. ಹಾಗಾಗಿ ಅವ್ರು ಅದನ್ನು ರೀಲಾಗಿ ಮಾಡಿದರೂ ಕೂಡ ನನ್ನ ರಿಯಲ್ ಲೈಫಲ್ಲಿ ನಾನು ಹಾಗೇ ಇರೋದು. ಅಲ್ಲಿ ಅವ್ರು ಹೇಗಿದ್ದಾರೋ ಆ ಪಾತ್ರದಲ್ಲಿ ಹಾಗೆ ನನ್ನ ಶಿಕ್ಷಕ ವೃತ್ತಿಯಲ್ಲಿ ನಾನು ಹಾಗೆ ಇರೋದು. ನನಗೆ ಆ ಚಲನಚಿತ್ರ ಅಂದರೆ ಪಂಚಪ್ರಾಣ, ಅದು ನನಗೆ ತುಂಬ ರಿಲೇಟೆಡ್ ಆಗಿದೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟವಾದಂಥ, ನನ್ನ ಮೇಲೆ ಪ್ರಭಾವ ಬೀರಿದಂಥ ಚಲನಚಿತ್ರ ಅದು. ನೆಕ್ಸ್ಟ್ ಪ್ರಶ್ನೆ, ನೀವು ವಿಶೇಷವಾಗಿ ಹೆಮ್ಮೆ ಪಡುವ ಒಂದು ಸಾಧನೆ ಯಾವುದು ಅಂತ ಹೇಳಿದ್ದಾರೆ. ವಿಶೇಷವಾಗಿ ಹೆಮ್ಮೆ ಪಡುವಂಥ ಸಾಧನೆ ಅಂದರೆ, ನಾನೊಬ್ಬಳು ಒಂದು ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಬಂದವಳು. ಒಂದು ಮಟ್ಟಕ್ಕೆ ನನ್ನನ್ನು ನಾನು ಗುರುತಿಸ್ಕೊಂಡಿದ್ದೀನಿ. ವೃತ್ತಿಯಲ್ಲಾಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಅಥವಾ ಒಂದು ಸಾಂಸಾರಿಕ ಜೀವನದಲ್ಲಾಗಿರ್ಬೋದು. ನಾನು ಒಬ್ಬಳು ಒಳ್ಳೆಯ ಪತ್ನಿ, ಅಥವಾ ಒಳ್ಳೆಯ ಶಿಕ್ಷಕಿ, ಒಳ್ಳೆಯ ಮಗಳು, ತಂದೆ ತಾಯಿ ಒಳ್ಳೆಯ ಮಗಳು, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಅಂತ ಒಂದು 4 ಜನ ಕರೆಯೋ ಮಟ್ಟಕ್ಕೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ಸೊ ಅದು ನಾನು ಯಾವಾಗಲೂ ಪ್ರೌಡ್ ಫೀಲ್ ಮಾಡ್ತೀನಿ. ಅದು ನಾನು ಹೆಮ್ಮೆ ಪಡುವಂಥ ಒಂದು ವಿಷಯ. ನನ್ನ ಜೀವನದಲ್ಲಿ ನಾನು ಹೆಮ್ಮೆ ಪಡುವಂಥ ಒಂದು ಸಾಧನೆನೇ ಅಂತ ಹೇಳ್ಬೋದು. ಅದು ಇನ್ನೂ ತುಂಬ ಇದೆ, ಏನೂ ಸಾಧಿಸಿಲ್ಲ ನಾನು, ಬಟ್ ಸಾಧಿಸುವಂಥದ್ದು ತುಂಬ ಇದೆ. ಬಟ್ ಅದಕ್ಕೆಲ್ಲ ನೀವೆಲ್ಲ ನನ್ನ ಬೆನ್ನೆಲುಬಾಗಿ ನಿಂತಿದ್ದೀರಾ. ಹೀಗೆ ನನಗೆ ಸಾಥ್ ಕೊಡ್ತಾ ಇದ್ದರೆ ಖಂಡಿತ ನಾನು ಇನ್ನೂ ಏನೇನೋ ಕನಸುಗಳನ್ನು ಹೊತ್ತಿದ್ದೀನಿ, ಅದನ್ನು ಸಾಕಾರಗೊಳಿಸ್ಕೊತೀನಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ, ನೀವು ಅಡುಗೆ ಮಾಡುವುದನ್ನು ಆನಂದಿಸುತ್ತೀರಾ ಅಥವಾ ಮತ್ತು ಹಾಗಿದ್ದಲ್ಲಿ ನಿಮ್ಮ ಸಿಹಿ ಭಕ್ಷ್ಯ ಯಾವುದು ಅಂತ ಕೇಳಿದ್ದಾರೆ. ನೀವು ಅಡುಗೆ ಮಾಡೋದನ್ನು ಇಷ್ಟಪಡ್ತೀರಾ ಮತ್ತು ಅದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ನನಗೆ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ. ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಅಡುಗೆ ಕಲ್ತಿದ್ದು. ಒಂದು 4ನೇ ತರಗತಿ ಓದ್ತಾ ಇರಬೇಕಾದ್ರೇ ನಾನು ಚೆನ್ನಾಗಿ ಎಲ್ಲ ಥರದ ಅಡುಗೆಗಳನ್ನು ಮಾಡೋಕ್ಕೆ ಕಲ್ತ್ಕೊಂಡೆ. ಅಷ್ಟು ಜವಾಬ್ದಾರಿಯನ್ನು ನಾನು ಚಿಕ್ಕ ವಯಸ್ಸಲ್ಲೇ ತಗೊಂಡಿರೋದು. ಹಾಗಾಗಿ ನನಗೆ ಅಡುಗೆ ಮಾಡೋದಂದರೆ ಪಂಚಪ್ರಾಣ. ಅದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ, ಇಷ್ಟಪಟ್ಟು ಮಾಡ್ತೀನಿ. ಯಾಕಂದರೆ ನಾವು ಮಾಡುವಂತಹ ಅಡುಗೆ ನಾವು ಬೈಕೊಂಡು ಕೋಪ ಮಾಡಿಕೊಂಡು ಮಾಡ್ತಾಯಿದ್ರೆ ತಿನ್ನುವಂಥವ್ರಿಗೂ ಕೂಡ ಜೀರ್ಣ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಡುಗೆ ಮಾಡುವಾಗ ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು, ಮಾಡುವವ್ರ ಮನಸ್ಸು ಶುದ್ಧಿಯಾಗಿರಬೇಕು. ಆವಾಗ ತಿನ್ನುವವ್ರಿಗೂ ಕೂಡ ಅದು ಅಷ್ಟೇ ಶುದ್ಧವಾದ ಆಹಾರ ಆಗಿ ಸಿಗುತ್ತೆ. ಹಾಗಾಗಿ ಅಡುಗೆ ಮಾಡಿದರೆ ಅದನ್ನು ಪ್ರೀತಿಯಿಂದ ಅಡುಗೆ ಮಾಡ್ತೀನಿ. ಏನೇ ಮಾಡಲಿ ಅದನ್ನು ಪ್ರೀತಿಯಿಂದ ಮಾಡ್ತೀನಿ. ನಂಗೆ ಇಷ್ಟ ಇಲ್ಲ ಅಂದರೆ ಆ ಕೆಲಸ ಮಾಡೋಕ್ಕೆ ಹೋಗಲ್ಲ. ನಾನು ಕಷ್ಟಪಟ್ಕೊಂಡು ಮಾಡಲ್ಲ. ನಂಗೆ ಅದು ಕೆಲಸ ಇಷ್ಟ ಆದರೆ ಮಾತ್ರ ನಾನು ಮಾಡೋದು. ಹಾಗಾಗಿ ಕುಕ್ಕಿಂಗನ್ನ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಅದಕ್ಕೆ ಅಲ್ವಾ ದೇವಸ್ಥಾನದಲ್ಲಿ ಯಾಕೆ ನಾವು ಅದನ್ನು ಪ್ರಸಾದ ಅಂತೀವಿ, ಮನೇಲಿ ಯಾಕೆ ಅದನ್ನು ಅಡುಗೆ ಅಂತೀವಿ. ದೇವಸ್ಥಾನದಲ್ಲಿ ಬೇರೆ ಯಾವುದೇ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಳ್ಳದೆ 4 ಜನಕ್ಕೆ ಊಟ ಬಡಿಸೋಣ ಅಂಥೇಳಿ ತುಂಬ ಪ್ರೀತಿಯಿಂದ, ತುಂಬ ಶುದ್ಧವಾದ ಮನಸ್ಸಿನಿಂದ ಆಹಾರವನ್ನು ತಯಾರು ಮಾಡ್ತಾರೆ. ಹಾಗಾಗಿ ಅದೇ ಆಹಾರ ಅಲ್ಲಿ ಪ್ರಸಾದ ಆಯಿತು, ನಮ್ಮ ಮನೇಲಿ ಅದು ಅಡುಗೆ ಆಯಿತು. ಹಾಗಾಗಿ ನಮ್ಮ ಮನೇಲೂ ಅದು ಪ್ರಸಾದ ಆಗಬೇಕಂದ್ರೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರಬೇಕು. ಹಾಗಾಗಿ ನಾನು ಶುದ್ಧವಾದ ಮನಸ್ಸಿನಿಂದ ತಯಾರು ಮಾಡ್ತೀನಿ. ಮತ್ತು ನಿಮ್ಮ ಸಿಹಿ ಭಕ್ಷ್ಯ ಯಾವುದು ಅಂತ ಕೇಳಿದ್ದಾರೆ. ನನಗೆ ಫುಡ್ ಅಂದ್ರೇ ತುಂಬ ಇಷ್ಟ. ಅದರಲ್ಲಿ ಇಷ್ಟ ಕಷ್ಟ ಅನ್ನೋದಕ್ಕಿಂತ ನಾನು ಎಲ್ಲ ಊಟವನ್ನು, ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ತುಂಬ ಪ್ರೀತಿಯಿಂದ ಸ್ವಾದಿಸ್ತೀನಿ. ಹಾಗಾಗಿ ಆಸ್ವಾದಿಸ್ತೀನಿ. ಅದರಿಂದ ನನಗೆ ಇಂಥದ್ದೇ ಫೇವ್ರೇಟ್ ಅಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ಎಲ್ಲವೂ ಇಷ್ಟ. ನನಗೆ ಊಟನೇ ತುಂಬ ಇಷ್ಟ. ನೆಕ್ಸ್ಟ್ ಕ್ವಶನ್, ನಿಮ್ಮ ವಾರಾಂತ್ಯ ಮತ್ತು ಉಚಿತ ಸಮಯವನ್ನು ಕಳೆಯಲು ನೀವು ಹೇಗೆ ಇಷ್ಟಪಡುತ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನನ್ನ ವಾರಾಂತ್ಯವನ್ನು ನಾನು ಸ್ವಲ್ಪ ನಾನು ಕೆಲಸ ಮಾಡೋದ್ರಿಂದ ನನಗೆ ರೆಸ್ಟ್ ಮಾಡಬೇಕು, ಆರಾಮಾಗಿರಬೇಕು ಅಂತ ಅನಿಸುತ್ತೆ. ಬಟ್ ಏನಾದರೂ ಒಂದು ಹಾಡುಗಳು ಹೇಳೋದು ಅಥವಾ ಹೊಸದನ್ನು ಏನಾದರೂ ಬರೆಯೋದ್ರ ಮುಖಾಂತರ
ಏನಾದ್ರು ಕವಿತೆಗಳನ್ನು ರಚನೆ ಮಾಡೋದು ಅಥವಾ ಇನ್ನೇನೋ ಆ್ಯಕ್ಟಿವಿಟಿಯಲ್ಲಿ ನನ್ನನ್ನು ತೊಡಗಿಸ್ಕೊಂಡು ಹೊಸದೇನಾದರೂ ವಾರದ ಅಂತ್ಯದಲ್ಲಿ ಏನಾದರೂ ಒಂದು ಹೊಸ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿಂಗಿಂಗ್ ನಂಗೆ ತುಂಬ ಇಷ್ಟ. ನಾನು ಹಾಡು ಕೇಳ್ತಾನೆ ನನ್ನ ವೀಕೆಂಡನ್ನು ನಾನು ಕಳೀತೀನಿ. ಇಲ್ಲ ನಾನು ಹಾಡು ಹೇಳ್ತೀನಿ, ಇಲ್ಲ ಹಾಡುಗಳನ್ನು ಕೇಳ್ತೀನಿ. ಸೊ ಹಾಗಾಗಿ ಅದು ಹೆಚ್ಚಾಗಿ ನನಗೆ ಆಚೆ ಸುತ್ತಾಡೋಕೆ ಅಷ್ಟು ಇಷ್ಟ ಆಗಲ್ಲ. ನನ್ನ ಮನೆಯಲ್ಲೇ ನಾನು ನನ್ನ ದಿನವನ್ನು ಕಳೀಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕ್ವಶನ್, ನೀವು ಉತ್ಸುಕರಾಗಿರುವ ಕಾರಣ ಮತ್ತು ದಾನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನನಗೆ ಸದ್ಯಕ್ಕೆ ಉತ್ಸುಕರಾಗಿರುವಂಥ ಸನ್ನಿವೇಶ ಏನಂದರೆ, ನಾನು ಯೂಟ್ಯೂಬರ್ ಆಗಬೇಕು, ನನ್ನ ಯೂಟ್ಯೂಬ್ ಸಕ್ಸಸ್ ಮಾಡಬೇಕು ಅನ್ನೋದು ನನಗೆ ತುಂಬ ಉತ್ಸಾಹವನ್ನು ತರ್ತಾ ಇದೆ. ಸೊ ಅದು ಒಂದು ಕಾರಣ. ದಾನ ಯಾವುದಂದರೆ, ದಾನಗಳಲ್ಲಿ ಹಲವಾರು ಶ್ರೇಷ್ಠವಾದಂಥ ದಾನ ಇದೆ. ಅನ್ನದಾನ, ವಿದ್ಯಾದಾನ ಆ್ಯಂಡ್ ಆಧ್ಯಾತ್ಮಿಕ ದಾನ. ಈ 3 ದಾನಗಳನ್ನು ಸಿದ್ಧಗಂಗಾ ಒಂದು ಪೀಠದ ಮಠಾಧೀಶರಾದಂಥ ದೈವಾಧೀನರಾಗಿರುವಂತಹ ಶಿವಕುಮಾರ ಸ್ವಾಮಿಗಳು ಮಾಡಿರುವಂತಹ ದಾನಗಳಿವು. ಹಾಗಾಗಿ ಅವರನ್ನು ನಡೆದಾಡುವ ದೇವರು ಅಂತ ಕರೆದ್ರು. ನನಗೂ ಅದು 3 ದಾನಗಳನ್ನು ನಾನು ನಿರಂತರವಾಗಿ ಮಾಡಬೇಕು. ನನ್ನ ಜೀವನದಲ್ಲಿ ಮುಂದೆ ಬರುವಂಥ ಭವಿಷ್ಯದಲ್ಲಿ ನಾನು ಅದನ್ನೆಲ್ಲ ಮಾಡಬೇಕು ಅಂತ ನನಗೆ ಆಸೆ ಇದೆ. ವಿದ್ಯಾದಾನ ನಾನು ಮಾಡ್ತಾನೇ ಇದ್ದೀನಿ. ಯೂಟ್ಯೂಬ್ ಮುಖಾಂತರನೋ ಅಥವಾ ಇನ್ಯಾವುದೋ ಮುಖಾಂತರ ಆಧ್ಯಾತ್ಮಿಕ ವಿಷಯಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು, ಆ ಒಂದು ದಾನ ಮಾಡಬೇಕು. ಮತ್ತು ಅನ್ನದಾನ ಯಾವಾಗಲೂ ಶ್ರೇಷ್ಠ. ಸೊ ನಮ್ಮ ಕೈಲಾಗಿದ್ದು ನಾವು ಮಾಡ್ತಾನೆ ಇರ್ತೀವಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾನು ಮಾಡಬೇಕನ್ನೋದೇ ನನ್ನ ಆಶಯ. ಸೊ ಆ 3 ದಾನವನ್ನು ನಿರಂತರವಾಗಿ ನಾನು ಬದುಕಿರೋವರೆಗೂ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ನೀವು ಯಾವಾಗಲೂ ಕಲಿಯಲು ಅಥವಾ ಪ್ರಯತ್ನಿಸಲು ಬಯಸುವ ಒಂದು ವಿಷಯ ಯಾವುದು? ಸೊ ಹೊಸತನವನ್ನು ನಾವು ಚಿಕ್ಕ ಮಕ್ಕಳಿಂದ ಕಲಿತ್ರೂ ಕಮ್ಮಿನೇ. ಸೊ ಹಾಗಾಗಿ ನನಗೆ ಪ್ರತಿದಿನ ಕಲಿಯೋಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರಿಂದನೂ ಕಲಿಯೋಕ್ಕೆ ಇಷ್ಟಪಡ್ತೀನಿ. ಪ್ರಯತ್ನಿಸಲು ಬಯಸುವ ಒಂದು ವಿಷಯ ಯಾವುದಂದರೆ, ನನ್ನಿಂದ ಯಾವುದು ಆಗಲ್ಲ ಅಂತ ನನ್ನ ಮನಸ್ಸಿಗೆ ಬರುತ್ತೋ ಅದನ್ನು ಕಲಿಲೇಬೇಕು ಅಂತ ಪ್ರಯತ್ನಿಸೋದೇ ನನ್ನ ಒಂದು ಧ್ಯೇಯ. ಸೊ ಅದನ್ನು ನಾನು ಯಾವಾಗಲೂ ನಾನು ಆಗಲ್ಲ ಅಂತ ಅಂದ್ಕೊಳ್ಳೋದಿಲ್ಲ, ಆಗುತ್ತೆ ಅಂದ್ಕೊಂಡೆ ಮುಂದೆ ಹೋಗ್ತೀನಿ. ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಮನಸ್ಸಿಗೆ ಯಾವತ್ತಾದರೂ ಇದು ನನ್ನಿಂದ ಆಗಲ್ಲ ಅಂತ ನನ್ನ ಮೈಂಡಿಗೆ ಅಥವಾ ಬಂದಾಗ ನಾನು ಅದನ್ನು ಯಾಕೆ ಆಗಲ್ಲ ಅಂತ ವಾಪಸ್ ನಾನೇ ಕ್ವಶನ್ ಮಾಡಿಕೊಂಡು ಅದನ್ನು ಪ್ರಯತ್ನ ಪಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಹೊಸ ಸ್ಥಳಗಳಿಗೆ ಪ್ರಯಾಣಿಸಲು ಬಯಸುತ್ತೀರಾ ಮತ್ತು ಭೇಟಿ ನೀಡಲು ನಿಮ್ಮ ಕನಸಿನ ಸ್ಥಳ ಯಾವುದು ಅಂತ ಇದ್ದರೆ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ನನಗೆ ಹೊಸ ಸ್ಥಳಗಳಿಗೆ ಹೋಗ್ಬೇಕಂತ ತುಂಬ ಆಸೆ ಇದೆ. ಬಟ್ ಸದ್ಯಕ್ಕೆ ನಾನು ಎಲ್ಲೂ ಟ್ರಾವೆಲ್ ಮಾಡೋಕ್ಕೆ ಇಷ್ಟನೇ ಪಟ್ಟಿಲ್ಲ. ಹೋಗೋದು ತುಂಬ ಕಡಿಮೆ ನಾನು ಟ್ರಾವೆಲಿಂಗ್ ಮಾಡೋದು. ಬಟ್ ಆಸೆ ಇದೆ ನನಗೆ. ಎಲ್ರಿಗೂ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕಂತ ಕನಸಿದೆ. ಬಟ್ ನನಗೆ ಯಾವತ್ತೂ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕಂತೇನಿಲ್ಲ. ಇಡೀ ನಮ್ಮ ಇಂಡಿಯಾನ ಮೂಲೆನೂ ನಾನು ಸುತ್ತಬೇಕನ್ನೋ ಒಂದು ಕನಸಿದೆ. ಸೊ ಆದಷ್ಟು ಬೇಗ ಆ ಕನಸು ಕೂಡ ಈಡೇರಲಿ. ನನ್ನ ಕನಸಿನ ಸ್ಥಳ ನಮ್ಮ ಭಾರತ. ಇಡೀ ಭಾರತವನ್ನು ನಾನು ಸುತ್ತ ಹಾಕಬೇಕು. ನನ್ನ ಒಂದು ಜೀವನದ ಪುಟದಲ್ಲಿ ನಾನು ಮಲೇಷ್ಯಾ ಹೋಗಿದ್ದೆ, ಸಿಂಗಾಪುರ್ ಹೋಗಿದ್ದೆ, ನನಗೆ ಅದ್ಯಾವುದು ಬೇಕಾಗಿಲ್ಲ. ಸೊ ನನಗೊಂದು ಆಸೆ ಇರೋದೇನೆಂದರೆ, ನಮ್ಮ ಭಾರತದಲ್ಲಿ ಎಷ್ಟೊಂದು ವಿಶಿಷ್ಟವಾದಂಥ ಸ್ಥಳಗಳಿದ್ದಾವೆ. ಸೊ ಪುಣ್ಯಕ್ಷೇತ್ರಗಳಿದ್ದಾವೆ, ತಿಳ್ಕೊಳ್ಳುವಂಥದ್ದು ಎಷ್ಟೊಂದಿದೆ ನಮ್ಮ ಭಾರತದ ಒಂದು ಸಂಸ್ಕೃತಿಯಲ್ಲಿ. ಸೊ ಹಾಗಾಗಿ ನನ್ನ ಕನಸು ಇಡೀ ಭಾರತವನ್ನು ನಾನು ಸುತ್ತಬೇಕು. ಮೂಲೆನೂ ಸುತ್ತಿ ಅಲ್ಲಿ ಒಂದು ರೀತಿ ರಿವಾಜುಗಳು, ಉಡುಗೆ ತೊಡುಗೆ, ಆಚಾರ ವಿಚಾರ, ಸಂಪ್ರದಾಯ, ಅದರ ಇತಿಹಾಸಗಳನ್ನು ನಾನು ಕೆಣಕಬೇಕು ಅನ್ನೋದು ನನ್ನ ಆಸೆ ಇದೆ. ಹಾಗಾಗಿ ನಾನು ನಮ್ಮ ಭಾರತವನ್ನು ಸುತ್ತಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಪ್ರಶ್ನೆ, ಬಾಲ್ಯದಲ್ಲಿ ಹೊರಗೆ ಹೋಗಲು ನಿಮ್ಮ ನೆಚ್ಚಿನ ಸ್ಥಳ ಯಾವುದು ಮತ್ತು ಈಗ ನೀವು ಎಲ್ಲಿ ಸಮಯವನ್ನು ಕಳೆಯುತ್ತೀರಿ ಅಂತ ಕೇಳಿದ್ದಾರೆ. ಸೊ ನನಗೆ ಬಾಲ್ಯದಲ್ಲಿ ನಾವು ಹೆಚ್ಚಾಗಿ ಗದ್ದೆಗಳಿಗೆ ಹೋಗ್ತಿದ್ವಿ. ಅದು ನನಗೆ ತುಂಬ ಇಷ್ಟ ಆಗ್ತಿತ್ತು. ಅಲ್ಲಿ ತಿನ್ನುವಂಥ ಪದಾರ್ಥಗಳು ಸಿಗೋದು ಮತ್ತು ಆಟ ಆಡ್ಲಿಕ್ಕೆ ಸಿಗೋದು, ಕೆಲಸ ಮಾಡ್ತಿದ್ವಿ. ಅದೆಲ್ಲ ಕೂಡ ನನಗೆ ಹೆಚ್ಚಿನ ಸಮಯ ಹೊಲಗಳಿಗೆ ಹೋಗಿ ನಾವು ಕಳೀತಿದ್ವಿ. ಈಗ ನೀವು ಎಲ್ಲಿ ಈಗ ಸದ್ಯಕ್ಕೆ ನಾನು ಹೆಚ್ಚಾಗಿ ಸಮಯ ಕಳೆಯೋದೇ ಮನೆಯಲ್ಲಿ ಇಲ್ಲ ಸ್ಕೂಲು. ಹಾಗಾಗಿ ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಅಷ್ಟು ಇಷ್ಟಪಡಲ್ಲ. ಸದ್ಯಕ್ಕೆ ನಾನು ಹೆಚ್ಚಾಗಿ ಸಮಯ ಕಳೆಯೋದು ಒಂದು ಶಾಲೆ, ಒಂದು ಮನೆ ಅಷ್ಟೆ. ಬಾಲ್ಯದಲ್ಲಿ ನಿಮ್ಮ ಆರಾಮ ಆಹಾರ ಯಾವುದು ಮತ್ತು ಈಗ ನಿಮ್ಮ ನೆಚ್ಚಿನ ಆರಾಮ ಆಹಾರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಬಾಲ್ಯದಲ್ಲಿ ನಮಗೆ ಪಿಜ್ಜಾ ಥರ, ನಮ್ಮ ಉತ್ತರ ಕರ್ನಾಟಕದವರಿಗೆ ರೊಟ್ಟಿ ಊಟ ಯಾವಾಗಲೂ ಅದು ಫೇವ್ರೇಟ್ ನಮಗೆ. ಸೊ ಹಂಗಾಗಿ ಎವ್ರಿ ಡೇ ನಮಗೆ ಈಸಿಯಾಗಿ ಸಿಗುವಂಥ ಒಂದು ಫುಡ್ ಅದು. ಹಾಗಾಗಿ ಅದು ನಮ್ಮ ಬಾಲ್ಯದ ಆಹಾರ. ಇವಾಗ ನಮ್ಮ ನೆಚ್ಚಿನ ಆಹಾರ ಅಂದರೆ ನಂಗೆ ಊಟ ಅಂದರೆ ತುಂಬ ಇಷ್ಟ. ಹಾಗಾಗಿ ನೆಚ್ಚಿನ ಅನ್ನೋಕ್ಕಿಂತ ಎಲ್ಲ ಊಟಗಳನ್ನು
ಅಷ್ಟೇ ಆರಾಮದಾಯಕವಾಗಿ ಸ್ವೀಕಾರ ಮಾಡ್ತೀನಿ. ವಿಷಯದಲ್ಲಿ ನೀವು ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಹೇಗೆ ನಿಭಾಯಿಸಿದ್ದೀರಿ ಮತ್ತು ಈಗ ನೀವು ಅವುಗಳನ್ನು ಹೇಗೆ ಸಂಪರ್ಕಿಸುತ್ತೀರಿ ಅಂತ ಕೇಳಿದ್ದೀರಾ. ಸೊ ಬಾಲ್ಯದಲ್ಲಿ ಜೀವನ ಅಂದರೆ ನನಗೆ ಈ ರಿಸ್ಕ್ ತಗೊಳ್ಳೋದಂದರೆ ತುಂಬ ಇಷ್ಟ. ಲೈಫಲ್ಲಿ ಸಮಸ್ಯೆಗಳು ಬಂದಾಗಲೇ ನಾವೇನು ಅಂತ ಗೊತ್ತಾಗೋದು. ಹಾಗಾಗಿ ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಸಮಸ್ಯೆಗಳಲ್ಲೇ ಬೆಳೆದಿದ್ದು, ಸೊ ಸವಾಲುಗಳ ಮಧ್ಯದಲ್ಲೇ ಬೆಳೆದಿದ್ದು. ಸೊ ಅವಾಗಲೂ ಕೂಡ ಅಷ್ಟೇ ಧೈರ್ಯವಾಗಿ, ಅದಕ್ಕೆ ಹೇಳಿದ್ದು ನನ್ನ ರೋಲ್ ಮಾಡೆಲ್ ಯಾರು ಅಂದರೆ ನಮ್ಮ ತಾಯಿ ಅಂತ. ಸೊ ಹೆಂಗೆ ಸಮಸ್ಯೆಯಿಂದ ನಾವು ಆಚೆ ಬರಬೇಕು, ನಾವು ಹೆಂಗೆ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ನಾವು ಬದುಕಬಲ್ವಿ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ತಾಯಿ. ಹಂಗಾಗಿ ಈ ಸವಾಲುಗಳು ಸಮಸ್ಯೆಗಳು ನಮಗೆ ಹೊಸದೇನೂ ಅಲ್ಲ. ಸೊ ಅದನ್ನು ತುಂಬ ಜಾಗ್ರತೆಯಿಂದ ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಈಗಲೂ ಅಷ್ಟೇ ಅವುಗಳನ್ನು ನಮ್ಮ ಕಷ್ಟದ ದಿನಗಳನ್ನು ನಾನು ಹೆಚ್ಚಾಗಿ ಸ್ಮರಿಸ್ಕೊಳ್ಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಆ ಸಮಯಕ್ಕೆ ಬಂದಿತ್ತು, ಆ ಸಮಯಕ್ಕೆ ಅದನ್ನು ಎದುರಿಸಿದ್ದೀವಿ. ಬಟ್ ಅದರಿಂದ ಕಲ್ತಿರುವಂಥ ಪಾಠವನ್ನು ನಾವು ಯಾವತ್ತೂ ಮರಿಬಾರ್ದು. ನಮಗೆ ಬಂದಿರುವಂಥ ಸಮಸ್ಯೆಗಳಿಂದ ಅಥವಾ ಸವಾಲುಗಳಿಂದ ಏನು ಲೆಸನ್ ಕಲ್ತಿರ್ತೀವೋ ನಾವು ಜೀವನದಲ್ಲಿ ಅದನ್ನು ಮರಿಬಾರ್ದು. ಆ ಒಂದು ವಿಷಯಗಳನ್ನು ನಾನು ಮತ್ತೆ ಮತ್ತೆ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಬಾಲ್ಯದಲ್ಲಿ ನಿಮ್ಮ ಮೋಜಿನ ಕಲ್ಪನೆ ಏನು ಮತ್ತು ನಿಮ್ಮ ವಿನೋದದ ಕಲ್ಪನೆಯು ಹೇಗೆ ವಿಕಸನಗೊಂಡಿತ್ತು ಅಂತ ನೀವು ಹೇಳಿದರೆ ನಿಜ ನಗ್ತಿರೋ ಏನೋ ಗೊತ್ತಿಲ್ಲ. ನನಗೆ ತುಂಬ ಬಾಲ್ಯದಲ್ಲಿ ತುಂಬ ಚಿಕ್ಕ ವಯಸ್ಸಿಂದ ನನ್ನ ಕಲ್ಪನೆ ಏನಂದರೆ, ನನಗೆ ಯಾವಾಗಲೂ ಕನಸು ಬೀಳೋದು ಅಪ್ಪು ಸರ್. ನಾನು ಅಪ್ಪು ಸರ್ ಫ್ಯಾನ್ ಆಗಿರೋದ್ರಿಂದ ನನಗೆ ಅವ್ರ ಜೊತೆ ಇದ್ದಂಗೆ ಇರೋ ಥರ, ಮತ್ತು ಅವ್ರು ಮೀಟ್ ಮಾಡಿರೋ ಥರ, ಈ ಥರದ್ದೆಲ್ಲ ಕನಸುಗಳು ನನಗೆ ಯಾವಾಗಲೂ ಬರ್ತಿತ್ತು. ಸೊ ಅದು ನನಗೆ ತುಂಬ ಖುಷಿ ಕೊಡ್ತಿತ್ತು. ನನಗೇನೋ ನಿಜವಾಗ್ಲೂ ನಾನು ಅವ್ರನ್ನ ಮೀಟ್ ಮಾಡಿದ್ದೀನೇನೋ ಅಂಥೇಳಿ. ನಮ್ಮ ದುರಾದೃಷ್ಟ ಅವ್ರನ್ನ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಆ ಅಭಿಮಾನ ಯಾವಾಗಲೂ ಹಾಗೇ ಇರುತ್ತೆ. ವಿನೋದದ ಕಲ್ಪನೆ ಹೇಗೆ ವಿಕಸನಗೊಂಡಿತು ಅಂತ ನಂಗೆ ಆಸೆ ಇತ್ತು ಬೆಂಗಳೂರಲ್ಲಿ ಇರಬೇಕು ಅಂತ. ಬೆಂಗಳೂರಲ್ಲಿ ಬದುಕಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಒಂದ್ಸಲ ಬೆಂಗಳೂರಲ್ಲೇ ಇರಬೇಕು, ಒಂದು ಡೇ ಆದರೂ ಬೆಂಗಳೂರಲ್ಲಿ ಇರಬೇಕಂತ ಆಸೆ ಇತ್ತು ಚಿಕ್ಕ ವಯಸ್ಸಲ್ಲಿ. ಸೊ 11 ವರ್ಷಗಳಿಂದ ಬೆಂಗಳೂರಲ್ಲಿ ನನ್ನ ಜೀವನ ಕಳೀತಾ ಇದ್ವಿ. ಸೊ ಅದು ವಿಕಸನಗೊಂಡಂಥ ಒಂದು ಕ್ಷಣ, ನನ್ನ ಕಲ್ಪನೆ ನಿಜ ಆಗಿರುವಂಥ ಒಂದು ಕ್ಷಣ ಇದು. ಲಾಸ್ಟ್ 2 ಕ್ವಶನ್ ಇದೆ. ವಿದ್ಯಾರ್ಥಿಗಳೊಂದಿಗೆ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ನಿಮ್ಮ ಕುಟುಂಬದೊಂದಿಗೆ ನೀವು ಒಂದೊಂದು ದಿನ ಟ್ರಿಪ್ ಹೋಗಲು ಬಯಸಿದರೆ ಯಾರ ಜೊತೆ ಹೋಗೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಯಾವತ್ತಾದರೂ ಒಂದು ದಿನ ನಿಮಗೆ ಒಂದು ಟ್ರಿಪ್ ಹೋಗುವಂಥ ಅವಕಾಶ ಬಂದರೆ ಒಂದು ಫ್ಯಾಮಿಲಿ ಜೊತೆಗ, ವಿದ್ಯಾರ್ಥಿ ಜೊತೆಗ ಅಥವಾ ಸ್ನೇಹಿತರ ಜೊತೆಗ ಅಂತ ಕೇಳಿದ್ದೀರಾ. ಇದು ತುಂಬ ಕಷ್ಟಕರವಾದ ಪ್ರಶ್ನೆ. ನಮ್ಮ ಲೈಫಲ್ಲಿ ಇವು 3 ಇಂಪಾರ್ಟೆಂಟ್ ಆಗ್ತವೆ. ಯಾಕಂದರೆ ಫಸ್ಟು ನಾನು ಕುಟುಂಬದ ಜೊತೆಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕುಟುಂಬ ಇಲ್ಲದೆ ನಾವಿಲ್ಲ, ಫ್ಯಾಮಿಲಿ ಇಲ್ಲದೆ ನಾವಿಲ್ಲ. ಹಾಗಾಗಿ ಫ್ಯಾಮಿಲಿ ಇರೋದ್ರಿಂದ ನಾನು ಇರೋಕ್ಕಾಗಿರೋದು, ಆಮೇಲೆ ಎಲ್ಲರೂ ಬಂದಿರೋದು ನಮ್ಮ ಜೀವನದಲ್ಲಿ. ಹಾಗಾಗಿ ಫಸ್ಟ್ ಪ್ರಯಾರಿಟಿನ ನಾನು ಕುಟುಂಬಕ್ಕೇ ಕೊಡ್ತೀನಿ, ನನ್ನ ಫ್ಯಾಮಿಲಿಗೆ ಕೊಡ್ತೀನಿ. ಸೊ ಅಲ್ಲಿ ಅವ್ರ ಜೊತೆ ಟ್ರಿಪ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಬಂದು ನನ್ನ ಜೀವನದಲ್ಲಿ ಸೆಕೆಂಡ್ ಬಂದಿದ್ದೆ ಅಫ್ಕೋರ್ಸ್ ಸ್ನೇಹಿತರು ಬಂದಿರ್ತಾರೆ. ಸೊ ನನ್ನ ಸ್ನೇಹಿತರ ಜೊತೆಗೆ ತುಂಬ ಖುಷಿ ಆಗುತ್ತೆ ಹೋಗೋಕ್ಕೆ. 2ನೇದ್ದು. 3ನೇದ್ದು ನನ್ನ ಈಗ ಪ್ರೆಸೆಂಟ್ ನನ್ನ ಜೊತೆಗೆ ಜರ್ನಿ ಮಾಡ್ತಾ ಇರೋದು ನನ್ನ ಸ್ಟೂಡೆಂಟ್ಸ್ಗಳು. ಹಾಗಾಗಿ ಸ್ಟೂಡೆಂಟ್ಗಳ ಜೊತೆಗೂ ನನಗೆ ತುಂಬ ಖುಷಿ ಆಗುತ್ತೆ ಹೋಗಲಿಕ್ಕೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಳ್ತೀನಿ. ನೀವು ಆಗಾಗ್ಗೆ ನೀಡುವ ಸಲಹೆ ಏನು, ಆದರೆ ನೀವು ಅನುಸರಿಸಬೇಡಿ ಅಂತ ಇರೋದು. ಅಂದರೆ ನಾನು ಬೇರೆಯವ್ರಿಗೆ ನೀಡ್ತೀನಿ, ನೀವು ನೀಡಿದ್ನ ನೀವು ಅನುಸರಿಸದೇ ಇರೋದು ಯಾವುದು ಅಂತ ಕೇಳ್ತಾ ಇದ್ದಾರೆ. ನಾನು ಯಾವುದನ್ನು ಅನುಸರಿಸದೆ ನಾನು ಯಾರಿಗೂ ಸಲಹೆ ಕೊಡಲ್ಲ. ನಾನು ಫಾಲೋ ಮಾಡಿದರೆ ಮಾತ್ರ ಆ ಸಲಹೆಯನ್ನು ಬೇರೆಯವ್ರಿಗೆ ಕೊಡ್ತೀನಿ. ಈಗ ನಾನೇ ಸರಿ ಇಲ್ಲ ಅಂತ ಹೇಳಿ ನಾನು ಇನ್ನೊಬ್ಬರಿಗೆ ದೊಡ್ಡದಾಗಿ ಬುದ್ಧಿ ಹೇಳಕ್ಕೆ ಹೋದರೆ ಅದನ್ನು ಸಲಹೆ ಅಂತ ಅನ್ನಲ್ಲ. ಫಸ್ಟು ಈಗ ನಾನು ಆಗಲೇ ಹೇಳಿದೆ, ನಾನು ಮೆಡಿಟೇಷನ್ ಮಾಡ್ತೀನಿ, ನೀವು ಮಾಡಿ ಅಂತ ಹೇಳ್ತಿದ್ದೀನಿ, ಅದು ಸಲಹೆ. ಯಾಕಂದರೆ ಅದನ್ನು ನಾನು ಮಾಡಿ ನಿಮಗೆ ಹೇಳಬೇಕೆ ಹೊರತು ನಾನು ಮಾಡದೆ ನಿಮಗೆ ಹೇಳೋದ್ರಲ್ಲಿ ಏನೂ ಅರ್ಥ ಇರಲ್ಲ. ಹಾಗಾಗಿ ನಾನು ಏನೇ ಸಲಹೆ ಕೊಟ್ಟರು ಅದನ್ನು ನಾನು ಅನುಸರಿಸ್ತಾ ಇದ್ದರೆ ಮಾತ್ರ ನಾನು ಬೇರೆಯವ್ರಿಗೆ ಸಲಹೆ ಕೊಡ್ತೀನಿ. ನಾನು ಅನುಸರಿಸ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಇನ್ನೊಬ್ಬರಿಗೆ ಅದನ್ನು ಸಜೆಷನ್ ಕೊಡಲಿಕ್ಕೆ ಹೋಗೋದಿಲ್ಲ. ಆಲ್ಮೋಸ್ಟ್ ಧನುಷ್ ಅವರು ಕೇಳಿರೋಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ ವಿಡಿಯೋ ಮುಖಾಂತರ. ಮಾತಾಡೋ ಬರದಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ಸಿಕ್ಕಿದ್ರೆ ನಿಮಗದು ಖುಷಿ ಕೊಟ್ಟಿದ್ರೆ ಖಂಡಿತವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು. ಅಷ್ಟು ಪೇಷನ್ಸಿಂದ ಅಷ್ಟು ಒಳ್ಳೊಳ್ಳೆ ಕ್ವಶನ್ಸ್ನ ನನಗೆ ಕೇಳಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ನಿಮಗೆ.
ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನ ಮರಿಬೇಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಏನಾದರೂ ಪ್ರಶ್ನೆಗಳಿದ್ರೆ ಈ ವಿಡಿಯೋ ಕಮೆಂಟಲ್ಲಿ ಹಾಕಿ, ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ.